ನ್ಯೂಸ್ಗೆ ಸ್ವಾಗತ. ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ನಿಮಿತ್ತವಾಗಿ ಸಂಕೇಶ್ವರ ನಗರದ ಶಂಕರಲಿಂಗ ಕಾರ್ಯಾಲಯದಲ್ಲಿ ಸಾಯಂಕಾಲ 6 ಗಂಟೆಗೆ ದಿವಂಗತ ಅಪ್ಪನಗೌಡ ಪಾಟೀಲ ಪ್ಯಾನೆಲ್ ವತಿಯಿಂದ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಸಂಕೇಶ್ವರ ನಗರದ ಎಲ್ಲ ಸಮಾಜದ ಮುಖಂಡರು, ಜಾರಕಿಹೊಳಿ ಅಭಿಮಾನಿ ಬಳಗದವರು, ಜೊಲ್ಲೆ ಅಭಿಮಾನಿ ಬಳಗದವರು ಹಾಜರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಕೇಶ್ವರ ಪುರಸಭೆ ಸದಸ್ಯ ದಿಲೀಪ ಹೊಸಮನಿ ಅವರು ಸ್ವಾಗತ ಭಾಷಣ ಮಾಡಿದ್ರು. ಇನ್ನು ಈ ಒಂದು ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಪ್ಯಾನೆಲ್ ಅಭ್ಯರ್ಥಿ ಶಶಿರಾಜ ಪಾಟೀಲ, ಡಿಸಿಸಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿ ರಾಜೇಂದ್ರ ಪಾಟೀಲ, ಲಕ್ಷ್ಮಣ ಚಿಂಗಳಿ, ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ ಮೂಡಶಿ, ಮಾಜಿ ಪುರಸಭೆ ಅಧ್ಯಕ್ಷ ಅಮರ ನಲ್ವಡೆ, ಬಂಡು ಹಾತನೂರೆ, ಹಿರಿಯರು ಆದ ಅಪ್ಪ ಸಾಹೇಬ ಶಿರಕೋಳಿ, ವಿದ್ಯುತ್ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ, ಅವಿನಾಶ್ ನಲ್ವಡೆ, ಜಯಪ್ರಕಾಶ್ ಕರ್ಜಗಿ, ಸಂಜಯ್ ಶಿರಕೋಳಿ, ಶಂಕರ ಹೆಗಡೆ ಉಪಸ್ಥಿತರಿದ್ದರು. ಇನ್ನು ಈ ಸಭೆಯನ್ನ ಉದ್ದೇಶಿಸಿ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ ಅಭ್ಯರ್ಥಿ ಶಶಿರಾಜ ಪಾಟೀಲ್, ಡಿಡಿಸಿ ಬ್ಯಾಂಕ್ ಅಭ್ಯರ್ಥಿ ರಾಜೇಂದ್ರ ಪಾಟೀಲ ಮತ್ತು ಮಾಜಿ ಪುರಸಭೆ ಅಧ್ಯಕ್ಷ ಹಾಲಿ ಸದಸ್ಯ ಅಮರ ನಲ್ವಡೆ ಈ ಮೂವರು ಜನ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಯಾರನ್ನು ಎಲ್ಲಿಂದನೂ ಬರ್ಬೋದು. ನಮ್ಮ ದೇಶನಾಗಿನವರ ಇದ್ರಾಯ್ತು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ತಾಲೂಕಿನ ಒಂದು ವಿಧಾನಸಭೆ ಕ್ಷೇತ್ರದಿಂದ ಸುಮಾರು 3-4 ಸಲ ಆಯ್ಕೆ ಬಂದಿದ್ದಾರೆ. ಜನ ಅವ್ರನ್ನ ಸ್ವೀಕರಿಸಿದ ನಂತರ ನಾವು ಹೊರಗಿನವರಂತ ನಾಲ್ಕು ಬರಂಗಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ನಂಬಿಕೆ ಇದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಹಾಗೂ ಆ ಒಂದು ಘಟನೆಯಲ್ಲಿ ನಾವು ವಿಶ್ವಾಸ ಇಟ್ಟಾಗ ನಾವು ಹೊರಗಿನವರಂತ ನಾಲ್ಕು ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ಈ ಎಲ್ಲ ವಿಷಯಗಳನ್ನ ಜನರಿಗೆ ನೀವು ಹೇಳಿ ದಾರಿ ತಪ್ಪಿಸೋದು ಬಿಟ್ಟು ಸಂಘ ಸಂಸ್ಥೆಯಲ್ಲಿ ಏನಿತ್ತು, ಏನು ಮಾಡ್ತಾ ಇದ್ದೇವೆ, ಮುಂದೆ ಏನು ಮಾಡೋರಿದ್ದೇವೆ, ಏನು ಕೊರತೆ ಇದೆ, ಇವೆಲ್ಲ ವಿಷಯಗಳನ್ನ ಹೇಳಿ ಜನರ ಮನಸ್ಸು ಸೆಳೆಯೋದು ಬಿಟ್ಟು ನಾವು ಬರೀ ಏನಾರ ಒಂದು ಮಿಸ್ಗೈಡ್ ಮಾಡಿ ಜನರಿಗೆ ಇಲ್ಲದ ವಿಷಯಗಳನ್ನು ತಲೆ ಹಾಕಿ ಮೋಸ ಮಾಡೋದು ನಿಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಪ್ರಸ್ತಾವನೆ ಮಾಡಿದ್ದಾರೆ. ಸಂಸ್ಥೆ ನಡೆಸಬೇಕಾದ್ರೆ ಆ ಥರ ಪುಟ್ಟಿ ತುಂಬ ಸಾಲ ಮಾಡಿ ಸಂಸ್ಥೆ ನಡೆಸೋದಲ್ಲ. ಸಂಸ್ಥೆ ನಡೆಸಬೇಕಾದ್ರೆ ಪಾರದರ್ಶಕತೆ ಬೇಕಾದ್ರ ಒಳಗೆ. ದಿವಂಗತ ಅಪ್ಪನಗೌಡ ಪಾಟೀಲ್ ಆಗಲಿ, ಬಸಗೌಡ ಪಾಟೀಲ್ ಆಗಲಿ, ಇವರೆಲ್ಲರೂ ಆ ಟೈಮ್ದಾಗ ಶುಗರ್ ಫ್ಯಾಕ್ಟ್ರಿ ಯಾವ ಟೈಮ್ದಾಗ 1995 ಇವ್ರ ಕಡೆ ಕೊಟ್ರಾಗ ಸಾಲ ಇರಕ್ಕೆಲ್ಲ ಫ್ಯಾಕ್ಟ್ರಿ ಮ್ಯಾಗ. ಈಗ ಸುಮಾರು 700 ಕೋಟಿ ರೂಪಾಯಿ ಸಾಲ. ಈ ಸಾಲ ಯಾಕಾಗೈತಿ ಇಟ್ಟ ನಮ್ಗವ್ರ ಒಂದೇ ವೇದಿಕೆ ಮ್ಯಾಗ ಬಂದವ್ರು ಇದ್ದಾಗ ನನ್ನ ಉತ್ತರ ಕೊಡ್ಬೇಕು. ಉಳ್ಕಿದವ್ರು ಗಾಡಿ ಇವ್ರು ಯಾರು? ಇಲೆಕ್ಟ್ರಿಕ್ ಸೊಸೈಟಿ ಇವತ್ತು ಪರಿಸ್ಥಿತಿ ನೋಡ್ರೆ ಎಲ್ಲ ರೈತರಿಗೆಲ್ಲ ಅನುಭವ ಐತಿ. ಇವತ್ತು DC ಸುಟ್ರ ಒಂದೊಂದು ತಿಂಗಳು 2 ತಿಂಗಳು ಅದ್ರ ಮ್ಯಾಗ DC ಕನೆಕ್ಷನ್ ಇದ್ದು ಅಣ್ಣ ಇವ್ರು ಕೊಡಕ್ಕಾಗಲಿಲ್ಲ. ಈಗ ನಾವು ಅಧಿಕಾರ ಮ್ಯಾಗ ಸುಮಾರು 3 ತಿಂಗಳ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ, ಅಣ್ಣ ಸಾಹೇಬಣ್ಣ ಜೊಲ್ಲೆ ಮತ್ತು ಬಾಲಚಂದ್ರಣ್ಣ ಜಾರಕಿಹೊಳಿ ಇವರ ನೇತೃತ್ವದ ನಾವು 11 ಜನ ಎಲ್ಲ ಹೊರಗೆ ಬಿದ್ದು. ನಾವು ಯಾಕೆ ಹೊರಗೆ ಬೀಳೋದ ಕಾರಣ ಅಂದ್ರೆ ರೈತರಿನ ಭಾಗದಾಗ ಕೆಲಸ ಆಗಲಿಲ್ಲ ಅಂದ್ರೆ ನಾವಲ್ಲಿ ಅಧಿಕಾರ ಮ್ಯಾಗ ನಿಂತ ನಮ್ದು ಏನೂ ಉಪಯೋಗ ಇಲ್ಲ. ಅಲ್ಲಿ ನೀವು ಇಲ್ಲಿಂದ ಬಾಗೇವಾಡಿ ಹೋಗ್ಬೇಕು, ಅಲ್ಲಿ ಹೋಗಿ ಅವ್ರು ಕೇಳಬೇಕು. ಒಂದು ಪೋಲ್ ಆಗಬೇಕಾದ್ರೆ ಇಲ್ಲಿ ಜಯಗೌಡ ಪಾಟೀಲದಾಗ ಕೇಳೋರು, ಅಲ್ಲಿ ಹೋಗಿ ಕೇಳ್ಬೇಕು. ಲೈನ್ ಮನ್ ಫೋನ್ ಹಚ್ಚೋರು, ಅವ್ರು ಡೈರೆಕ್ಟರ್ ಅಲ್ಲಿ ಅಂತ ಸಂಬಂಧ ಇಲ್ಲ. ಅಂದ್ರೆ ನೀವು ನಮಗೆ ಮಾಡೋದಿದ್ರೆ 30 ವರ್ಷ ಡೈರೆಕ್ಟರ್ ಮಾಡಿದಿರಿ, ಚೇರ್ಮನ್ ಮಾಡಿ, ನಮಗೆ ಮಾಡೋದಿಲ್ಲ ಅಂತಂದ್ರೆ ನೀವು ಮನ್ಯಾಗಿನ ಎಲ್ಲ ಮಂದಿ ಇತ್ತಂದಲ್ಲಿ ಆಚರಿ ನೀವೇ ಎಲ್ಲ ಸಂಸ್ಥೆ ನಡೆಸಲ್ಲ. ನಮ್ಮದು ಏನು ನಮಗೆ ನಾವು ಯಾಕೆ ಬೇಕು ನಿಮಗೆ? ಇನ್ನು ಈ ಕಾರ್ಯಕ್ರಮದಲ್ಲಿ ಮಹೇಶ್ ಹಟ್ಟಿಹೊಳಿ, ಅಭಿಜಿತ್ ಕುರಣಕರ್, ಮೋಸಿನ್ ಪಠಾಣ್, ಶಂಕರ ಬೋಸಲೆ, ಬಸವರಾಜ್ ಬಾಗಲಕೋಟೆ, ರಾಜೇಶ್ ಗಾಯಕವಾಡ, ಶಿವರಾಜ ಪಾಟೀಲ ಸೇರಿ ಸಮಾಜದ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.